ಕೂಸಿಂದ ನೀರು ಬಿಡ್ತದೇನೆ ಕೂತವನಲ್ಲ ಮಗನಿಗೆ ಬಾಂತಿಗೆ ಏನ್ ಮಾಡ್ಬೇಕು ಸರಿ ಬಿಡು ಅಮ್ಮ ನೀರ್ ಬುತ್ತಂದಲ್ಲ ಅಣ್ಣ ಅವ ಅಣ್ಣನ್ ಕೇಳು ಎಲ್ತಂದೆ ನೀರ್ ಬುತ್ತನೆ ಬೇಕಾದೆ ಒಂದಿತ್ತ ಅತ್ತೆ ಹಂಗೆ ಮಾಡಿತ್ತು ಹೋಗಿ ಕೇಳಿತ್ತು ಆಗ ನೀರ ಬುತ್ಕೊತ್ತಿದ್ದ ಅಣ್ಣ ಹೋಗಿದೆ ಕಣವ ಹೋಗಿದೆ ಪೈಪ್ ಹೊಡೋದಂತೆ ಒಂದು ತಿಂಗಳಿಗೆ 4 ಸಲ ಪೈಪ್ ಹೊಡೆದೈತದೆ 3 ದಿವಸ ಪೀಸ್ ಸುಟ್ಟೋಯ್ತದೆ ಬರೀ ಇದೆ ಕತೆ ಏಯ್ ನನ್ಗೂ ಸಾಕಾಗಿ ಹೋಗದೆ ಮತ್ತೆ ಏನ್ ಮಾಡ್ತದಮ್ಮ ಮತ್ತೆ ನಿಮ್ಮ ಅತ್ತೆ ಏನ್ ಮಾಡ್ತಿದ್ದಳು ಅತ್ತೆ ಕಲ್ತ ಮತ್ತದ್ದೆ ನೀರನ್ನೇ ಒತ್ಕೊಬತ್ತೀನಿ ಮಗ ಹೋಗಿ ಮತ್ತೆ ಕಳ್ಸಿ ಹೋಗಿ ನೀರು ಒತ್ಕೊಬರ್ಲಿ ಹಾಳು ನಾನು ಒತ್ಕೊಬತ್ತೀನಿ ಅದೇನೋ ಪಾಣೆ ನೋಡೋಗಿ ಒತ್ತನವ ನಾನು ನೀರು ಒತ್ಕೊಬತ್ತೀನಿ ಕಣಮ್ಮ ನಾನು ನೀನು ನೀರು ಒತ್ಕೊಬದ್ದದ ಅತ್ತೆ ಕಲ್ತ ಮಾಡ್ಲಿ ಕಣೆ ಮಗ ಆಯ್ತಿಲ್ಲ ನಿಂಗೆ ಹೊರಕ್ಕೆ ಬೇಡ ಹೋಗಿ ಕೆಲಸ ನೋಡೋಗು ಆಮೇಲೆ ನಿನ್ ಗಂಡ ಬಂದ ಮೇಲೆ ನಾನು ಎತ್ತಿಕ ನೀರು ಹೊಡ್ತಾರೆ ಅಂತ ನಂಬೋದನು ಆಯ್ತಿಲ್ಲ ಹೋಗು ನಿಮ್ಗೆ ಯಾವ ಮನೆ ಬರುವ ಹೋಗಿ ಮತ್ತೆ ಒತ್ಕೊಬತ್ತಾಳೆ ಲಕ್ಷ್ಮಿ ಲಕ್ಷ್ಮಿ ಅದೇ ಕತೆ ಅದೇ ನಿಂತಿದ್ದೀರಿ ಚರ್ಗಳು ಇಟ್ಕೊಂಡು ಸ್ವಲ್ಪ ತಿರುಗಿದ್ರೆ ಸಾಕು ಅವೇ ಬೇಕಾದಷ್ಟು ನೀರು ಐತೆ ಕತೆ ಸುಮ್ಕಿರತ್ತೆ ಬಿಟ್ಕಿತಾರೇನೋ ಆಯ್ಕೊಂಡು ಕುತ್ಕೊಳಕದ ಓ ಸರಿ ಬಿಡು ಒಲೆ ಮೇಲೆ ಕಾಳು ಹಾಕಿದ್ನಲ್ಲ ಅಕ್ಕೆ ಹಂಗೆ ಹೇಳಿನ ಕತೆ ಬಾ ನೋಡ್ಕೊತಾಳೆ ಅಲ್ಲ ಹಂಗೆ ನೋಡ್ಕವ ನಾನು ಬರ್ತೀನಿ ಅಂತ ನೀ ದೊಡ್ಡ ಬದಕ್ಕೆ ನಾನು ಯಾರ ಹೋಗವ ಯಾಕೆ ನಿಮ್ಗೆ ಯಾವ ಬರುವ ಹೋಗಲಿ ಪಾರ್ಟಿ ಮಗದೇ ಎದ್ದಿದ್ದಾನೇನೋ ಆಟ ಆಡಿಸ್ಕೊಂಡು ಇರುವಾಗ ಒಲೆ ಮೇಲೆ ಕಾಳು ಹಾಕಿವ್ನಿ ಕುಕ್ಕರ್ ಕೂದ್ರೆ ಗ್ಯಾಸ್ ಆಫ್ ಮಾಡು ಅಷ್ಟೇ ಕುಕ್ಕರ್ ನಂಬೇಡ ಪಾರ್ಟಿ ಹೇಳ್ಬೇಕಾರೆ ಆಫ್ ಮಾಡ್ತಾಳಂತೆ ಬೇಡ ಇರ್ಬೇಕಲ್ಲ ಇಲ್ಲ ಕಣಮ್ಮ ನಾನು ನೀರು ಹೊತ್ಕೊಬೋದಕ್ಕೆ ಬರ್ತೀನಿ ನಾನು ಒಂದಿಟ್ಟು ನೀರು ಗೊತ್ತಿಲ್ಲ ಗೊತ್ತಾ ಆಮೇಲೆ ನಡಿನಲ್ವೇ 2 ಸಲ ತಿರುಗಾಡೋದು ಸಾಕು ಹೋಗು ನೀನು ಹೋಗವ ಅದೇ ಕವೆ ಮಾಡ್ತಿದ್ದಿ ನಾನು ನೀರು ಹೊತ್ಕೊ ಬರ್ತೀನಿ ಗೂಡದಾಗ ಬರ್ಲಿ ಪಾರ್ವತಿ ಅಮ್ಮ ಏನಮ್ಮ ಆಮೇಲೆ ಕುಕ್ಕರ್ ಮಾಡ್ಕೊಳ್ಳೋದು ನಿಮ್ಮವ್ವ ಆಫ್ ಮಾಡು ನೀರು ಹೊತ್ಕೊಬತ್ತೀವಿ ಮಾಡಕ್ಕೆ ಅಲ್ಲಮ್ಮ ನಾನು ಬಂದಳತ್ತೆ ಕಣವ ನೀರು ಹೊತ್ಕೊಬರಕ್ಕೆ ಬೇಡ ಕಳಿಸು ಮತ್ತೆ ಕೇಳೋಣ ಹೇಳ್ದು ಮತ್ತೆ ಪದ್ಧತಿ ನಾನು ನೀರು ಹೊತ್ಕೊಂಡು ಬರ್ತೀನಿ ಅಲ್ಲಿ ನಿಮ್ಗೆ ನೀರು ಯಾಕೆ ನೀರು ಹೊತ್ಕೊಂಡು ಬರ್ತೀನಿ ತುಂಬಿದು ನೀನು ಬನ್ನಿ ಅದಕ್ಕೆ ಎಂತ ನೀರು ಹೊತ್ಕೊಂಡು ಬಂದಿರಿ ನಾ ಹೊತ್ಕೊಂಡು ಬಂದೆ ಬರ್ತೀನಿ ಅದು ಏನು ನೋಡ್ರಿ ನಿಂತಿದ್ದಿ ಹೋಗಿ ಚೌರಿ ತಗೋಬರ್ತೀನಿ ಯಾಕೆ ನಿಮ್ಗೆ ಯಾವ ಹಣೆ ಬರುವ ನೀರು ಹಣೆ ಬರ ನಾವು ಹೊತ್ಕೊಬತ್ತೀವಂತೆ ನೀನು ಯಾಕೆ ಕಡಿ ಹೋಗಿ ಚೌರಿ ಮಾಡ್ಬಿಟ್ಟು ಹೋಗಿ ಮನೆಗೆ ಹೋಗು ಹಂಗೆ ಬರ್ತೀನಿ ಕಣ್ಣಮ್ಮ ನೀರು ಹೊತ್ಕೊಬೋದಕ್ಕೆ ನನ್ನಲ್ಲಿ ಮೈಂದ ನಾನೇ ನೀರು ಬೇಕು ನಾನೇ ಹೊತ್ಕೊಬರ್ಬೇಕು ನೀರು ನಾನೇ ಕಾಯ್ತಬೇಕು ಕಣ್ಣಮ್ಮ ಅಯ್ಯೋ ಅಳಿಯ ಅಂದ್ರೆ ಅದೇನು ಆಡಿಯೋ ನನಗೆ ಗೊತ್ತಿಲ್ಲ ನಿಮ್ಗೆ ಏನು ಮಾಡೋಣ ಅವನು ಚಂದ ಉಳಿಸ್ತಾರೆ ತುಂಬಿ ನಿಮಗೆ ಏನು ಆಸೆ ಪುಟ್ಟಳು ನನ್ನ ಮಗಳು ಅಳಿನ ಕಂಡ್ರೆ ನನ್ನಲ್ಲಿ ಮೈ ಅಲ್ವಾ ಅಕ್ಕೆ ನಲ್ಲಿನ ಕಂಡ್ರೆ ಗೊತ್ತಿತ್ತಲ್ಲ ಕಣಮ್ಮ ನಂಗೆ ಕಂಡ್ಬಿಟ್ಟು ಹೊಚ್ಚಿನ ಕದಕ್ಕಿಲ್ಲ ಕಣ್ಣ ಮಿನಿ ಮಿನಿ ಅಂತ ಬುತ್ತನೆ ಕಣ್ಣಮ್ಮ ಆಮೇಲೆ ನಾನು ಎಕ್ಕಂದಕ್ಕನ್ನ ಉತ್ತದೆಲ್ಲ ಇದು ಬುತ್ತನೆ ಕಲ್ಲ ತೂ ಕಕ್ಕ ಕಕ್ಕದೆಲ್ಲ ಮಾತಾಗುತ್ತದೆ ತೂ ಕಕ್ಕ ಹಾಡ್ಗಳ ಸಾಮಾನ್ಯ ನನ್ನ ಹಾಡ್ಕಲ್ಲ ನಾನು ಲಕ್ಷ್ಮಿ ಏನು ಮನಾಡಿ ಸೇರ್ಕೊಂಡು ಈಚೆ ಕಡೆ ಇಕ್ಕಿಲ್ವಲ್ಲ ಬೈಲ್ ಪಟ್ಟಂತ ಲಕ್ಷ್ಮಿ ಏನು ಎಮ್ಮೆ ಮೇಲೆ ಮಳೆ ಉದಂಗೆ ಕಾಲು ತೆಗಿತಿದ್ದಾಳೆ ನೀನು ತಟಪಟ ಅಂತಾನೆಯ ಬಾ ನಾವಿನ್ನು ನೀರು ಹೊತ್ಕೊ ಬಂದು ನೀರು ಕಾಯಿಸಿ ಬಾಣ್ತಿ ನೀರುದಿ ಮನೆ ಅಡುಗೆ ಮಾಡೋದು ಯಾವಾಗ ಅತ್ತೆ ನನ್ನ ಕಳು ನೋಡಿದ್ರೆ ಆಗದೇನೋ ನೀವು ಹಿಂಗೆ ಆತರ ಮಾಡ್ತಾ ಕೂತಿದ್ರಲ್ಲ ಬಾ ಕೈಲಾಗ್ದವರು ಕಾಯ್ಕೊಂಡು ಕೂತ್ಕೊಳ್ಳೋದು ಏನೋ ಆ ಕಾಲದವರೆಲ್ಲವ ನೀರು ಹೊತ್ಕೊ ಬಂದು ಒಳೆಯಿಂದ ನೀರು ಹೊತ್ಕೊ ಬಂದು ಬಾಣ್ತನ ಮಾಡ್ತಿರ್ವಾ ಬಸರ್ತನ ಮಾಡ್ತಿರ್ವಾ ಬಟ್ಟೆ ಒಗಿತಿರ್ವಾ ಮನೇಲಿ ಹತ್ತನ ಮಾಡ್ತಿರ್ವಾ ಇಲ್ಲ ಗಂಡಿಗೆಲ್ಲ ಇಟ್ಟು ತಗೊಂಡು ಕೊಡ್ತಿರ್ವಾ ಎಲ್ಲ ಮನೆ ಮುಂದೆ ಇತ್ತಾ ನಮ್ಮ ಕಾಲದವ್ರಂಗೆ ಆಗ್ಬಿಟ್ಟಿರಿ ನೀವು ಚಿಗ ತೊಳ್ಕೊತಿದ್ರು ಇಲ್ವೋ ಹಂಗಲ್ಲ ಕಣತೆ ಆಗಿನ ಕಾಲಕ್ಕೆ ಆಗ ಈಗಿನ ಕಾಲಕ್ಕೆ ಈಗ ಏನಿಲ್ಲ ಈಗಿನ ಕಾಲದವರೆಲ್ಲವ ಸ್ವಾಮರಿಗಳಲ್ವ ಅದಕ್ಕೆ ಮನೆ ಮುಂದೆ ನಲ್ಲಿ ಬಂದಿರೋದು ಹಂಗೆ ಸ್ವಾಮರಿ ಆಡಿ ಎದ್ದೆದು ಹೋಯ್ತಿದ್ರಿ ವಾಕಿಂಗ್ ಹೋಯ್ತೀನಿ ಅಂತ ಆಗ ನಾವು ವಾಕಿಂಗ್ ಬಂದು ನೀರು ಹೊರಗೆ ಹೋಯ್ತಿದ್ದೋ ಗೊತ್ತಾ ಎಷ್ಟು ಗಟ್ಟಿ ಮುಟ್ಟ ಆಯ್ತಿದ್ದೋ ಅಂತ ಗಂಡಸುಗಳು ವಾಕಿಂಗ್ ಬಂದು ನೀರು ಹೊತ್ಕೊಂಡು ಹೋಯ್ತಿದ್ರು ಹೊಲಕ್ಕೆ ಹೆಂಗೆ ಆರೋಗ್ಯ ಹೆಂಗಿತ್ತು ಒಂದು ಶುಗರ್ ಇಲ್ಲ ಒಂದು BP ಇಲ್ಲ ಒಂದು ಏನಿಲ್ಲ ಈಗ 12 ಕಾಯಿಲೆಗಳು ತಿನ್ನಕ್ಕೆ ಊಟ ಉಣ್ಣಕ್ಕೆ ಹೋದ್ರೆ ಅದ್ರೂ ಕಾಯಿಲೆ ಎದ್ರುಕೊಂಡು ಊಟ ಉಣ್ಣಕ್ಕೆ ಭಯ ಈಗ ಹಂಗೆ ಹಿಂಗೆ ಸ್ವಾಮಿಗಳಾಗಿ ಇಟ್ಕೊಂಡು ನೀವು ಹೋಚು ಮೈ ಕರ್ಕುಸು ಹೆಂಗಸ್ರಿಗೆ ಮೈ ಅಷ್ಟು ಚೆನ್ನಾಗಿಲ್ಲ ಯಾಕೆ ಮಾಡ್ತಿದ್ದೀವಿ ಊಟದಲ್ಲಿ ನೀರನ್ನೇ ಗೊತ್ತಿಲ್ಲ ನಂಗೆ ಏನು ಓದ್ತಿದ್ದಳು ನೀರು ಹೊತ್ಕೊ ಬಂದಿದ್ದಲ್ಲ ಇದೇ ಮದ್ದರ ಹೊತ್ಕಂಗ ಆಕಳಕತ್ತೆ ಅಯ್ಯೋ ಬವ್ವ ಬರುವೆ ಬಾ ಅಂತೂ ಮಾಲೂಮ್ ಬಿಡಕ್ಕಿಲ್ಲ ಅದೆಷ್ಟು ಹೊತ್ತಾಳು ಓದ್ತಿ ಬೇಡ ಅಂದ್ರೆ ಕೇಳ್ತಿಲ್ಲ ನಾನೇ ಓದ್ತೀನಿ ಇಲ್ಲೇ ನೀರು ಬಿಡಕ್ಕಿಲ್ಲ ಅಯ್ಯಪ್ಪ ಅತ್ತೆ ದೇವ್ರ ಕಿತ್ತೋದೆ ಕಣತೆ ಆಯ್ತಿಲ್ಲ ಕಣಪ್ಪ ನಿಜವಾಗ್ಲೂ ಆಯ್ತಿಲ್ಲ ಕರಗುಸು ಮೈಯ ಒತ್ತು ಮೈ ಕರ್ಲಿ ಚಂದಗೆ ಅತ್ತೆ ಅಯ್ಯೋ ಇನ್ನೊಂದು 2 ಸಾವಿರ ಕಣತೆ ನಾನು ಬರ್ತೇನೆ ಒತ್ತು ನಂಗೆ ಗೊತ್ತಾಗ ಆಯ್ತಿಲ್ಲ ಕಣತೆ ನಿಜವಾಗ್ಲೂ ಈ ಮುದ್ಕಿ ಕೈಲಾಗದ ಒತ್ತು ಒಂದು ದಿವಸಕ್ಕೆ ನೀನು ನೀರಿಗೆ ಹಿಂಗೆ ಆಡ್ತಿದ್ದಿಲ್ಲ ಹಾಕಾದವ್ರು ಹೆಂಗವು ಮಾಡಬೇಕು ನಿಜವಾಗ್ಲೂ ನೆನ್ಸ್ಕೋಬೇಕು ನಾವು ಯಾಕನತೆ ಅಯ್ಯೋ ಬನ್ನಿ ಆಗ್ನವ್ರು ಗಟ್ಟಿಮುಟ್ಟಾಗಿದ್ರು ಚೆನ್ನಾಗಿ ಉಣ್ಣೋರು ತಿನ್ನೋರು ಗಟ್ಟಿಮುಟ್ಟಾಗಿ ತುಪ್ಪ ಬೆಣ್ಣೆ ಅಂತ ತಿನ್ನೋರು ಮಜ್ಜಿಗೆ ಮೊಸರು ಉಣ್ಣೋರು ಗಟ್ಟಿಮುಟ್ಟಾಗ ಅವ್ರೆ ನಮ್ದೇನು ಒಂದೇ ಪಟ್ಟಿ ಇಟ್ಟು ತುಂಬ್ಕತ್ತದೆ ಆಡು ಕುಯ್ನಾರ್ದಲ್ಲ 12 ಕುಡ್ರು ಅಂತ ಒತ್ತು ತುಂಬಲಿ ಅಯ್ಯಪ್ಪ
ನೋತು ಅಂತ ಏನ್ ಮಾಡೋದಪ್ಪ. ಅಯ್ಯೋ ಇನ್ನು ಏನ್ ಮಾಡಕ್ಕಾಗದು, ಹೊತ್ಕೊಂಡು ಹೋಗ್ಲೇಬೇಕು. ಕ್ಯಾವಡಿ ಚೆನ್ನಾಗಿದ್ದೀನಿ ಏನ್ಲೇ? ಬಾ ಸರಿ ಹೊಟ್ಕೊಂಡು ಬಾ. ಬವ್ವಾ ಲಕ್ಷ್ಮಿ, ಏನ್ ಮಾಲು ಕರ್ಕ ಬಂದ್ಬಿಟ್ಟಿದ್ರಲ್ಲ, ಮತ್ತೆ ಕೇಳಲ್ಲ ಬ್ಯಾಡ ಅಂದ್ರೆ ಬಂದ್ಲು. ಬಾ ಲಕ್ಷ್ಮಿ, ಊಟ ಮಾಡಿರಂತೆ. ಆಗಬೇಕಾ ಉಣ್ಬೇಕು ಅಷ್ಟೇ. ನಮ್ ಕಡೆಗೆ ಯಾವ ಕಡೆ ನೀರ್ ಬಿಟ್ಟಿಲ್ಲ, ಅದಕ್ಕೆ ಅಮ್ಮ ನೀರ್ ಬಿಡಗಂಟ ಇರೋದು ಬೇಡ ಬಾ ಅನ್ಬಿಟ್ಟು ಕರ್ಕೋಬತ್ತು. ನಾನು ಹಂಗ ಬೇಡ ಅಂತಿದ್ದೆ. ಕಣಮಿ ಕೇಳಿ ನಿನ್ಗೆ ಏನ್ ಬಂದಿರೋದು ರೋಗ? ಇವತ್ತು ಒಂದಿಸ್ಕೊಳ್ದು ನಾಳೆ ಬಿಡ್ತಿಲ್ವಾ ಪಾಪ ಒಯ್ಕೊಳ್ಳಿ ಇಲ್ಲಿ ಗಂಟೆ ಕರ್ಕ ಬಂದಿದ್ದಿಲ್ಲ. ಸುಮ್ಮನಿರು, ಬಾಣ್ತಿ 3 ದಿನ ಆಗದೆ ನೀರುದಿಲ್ಲ ಮಗಿನ್ಗೆ, ಮೈ ನೋವು ಬರಕಿಲ್ವಾ ಚಂದವಾ? ಬಾಣ್ತಿ ಹೆಚ್ಚು ಇರ್ಬೇಕು ತಾನೆ. ನೀರು ಕಾಯ್ಕೊಂಡು ನಾಳೆಗೂ ಬಂದವೋ ಇಲ್ವೋ ಅದೇನ ಕಣೆ, ಇದು ಪೈಪೆಲ್ಲವ ಹೋಗಿದಾವಂತೆ, ಅದನ್ನ ರೆಡಿ ಮಾಡ್ಸಕಂಟ ಹುಸಿದಿನ ಅದ ಕಾಯ್ಕೊಂಡು ಕುತ್ಕೊಳ್ಳೋದೇನ ಅನ್ಕೊಂಡು ಬಂದೆ. ಮಗಳು ಕರ್ಕ ಬಂದ್ಬಿಟ್ಟಿದ್ದಲ್ಲವ ನೀರೋರಕ್ಕೆ. ಹೇಳವ ಅವಳು ಮಲ ನೀರೋರಕ್ಕೆ ಬಂದ್ಬಿಟ್ಟಿದೀಯಾ? ನಮ್ಮ ನೀರೋರಕ್ಕೆ ಬಂದಿನಿ ನಾನು, ಅಲ್ಲಿ ಮೈನ್ಗೆ ನೀರು ಯಾಗ ಅನ್ಬಿಟ್ಟು ನಾನು ಬಂದಿವ್ನಿ. ಓಹೋ ಅಳಿ ಮೈನ್ಗ ಸರಿ ಬನ್ನಿ ಹೊಟ್ಕೊಂಡಿವ್ರಿ. ತಡ್ಡೆ ಕಾಗ್ರಂಗಾಕವೆ ಆಗತ್ ಹೋಗವ ನಮ್ಮಲ್ಲ ಆಗದೆ ಕತೆ. ಆಮಲ ಲಕ್ಷ್ಮಿ ಬಲೆ ಅಮ್ಮ ಬ್ಯಾಗಕ್ಕ ನಮ್ಮ ನಾನು ಮಾಡಿ ನೀವು ಕತೆ ಹೋಗಕ ಬೇಡಕತೆ. ಮನೆ ಬಂದಿರವ ನೀವೆಲ್ಲವ ದೊಡ್ಡ ದೊಡ್ಡವ್ರು ನೋಡ್ತಿದ್ದೀರಿ, ದೊಡ್ಡವ್ರ ಬಿಟ್ರಲ್ಲ ನಾವ್ಯಾಕೆ ನಿಮ್ಗೆ ಸುಮ್ಮನೆ ಒಂದ್ಸ ಬರ್ತೀನಿ ಅಂತ ಬಂದು ಕಷ್ಟ ಸುಖ ಮಾತಾಡ್ಕೊಂಡು ಕೂತಿ ನಿಂತಿದ್ದು ಹೋಯ್ತೀನಿ. ಸುಮ್ಮನೆ ಬಾಲಕ್ಕೆ ಅವಡಿ ನೀನರೇ ಹೋಗೋದೇನು ಕೆಲಸ ಮಾಡು. ನೀರು ಬಂದಿವ ಕತೆ, ನೀರು ಬಂದ್ಬಿಟ್ಟು ಇಟ್ಕೊಂಡು ಕೂತ್ಕೊಳ್ಳವ. ಅಲ್ಲಿ ಬಾಂತಿ ಒಬ್ಬಣ್ಣೆ ಬಿಟ್ಟು ಬಂದಿವಿ, ನನ್ನ ಮಗನೂ ಇಲ್ಲ ಎಲ್ಲವ ತೆಗೆದ ಕಡ್ದೋಗರೆ. ಬೇಡ ನಾವು ಬಂದ್ರೆ ಉಣ್ ಬನ್ನಿ ತಿನ್ ಬನ್ನಿ ಅಂತ ಹೋಗರಿ. ನಾವು ಅನ್ನ ಕಂಡ ನಿಂತೀವಿಲ್ಲ, ನಾವು ಬರ್ತೀವಿ, ನೀವು ಅನ್ನ ಕಂಡಿರೋದಲ್ವಾ, ನೀವು ಬರಬೇಡಿ. ಬಂದ್ಬಿಡ್ತೀನಿ ಬಿಡಮಿ, ಹುಡ್ಕತೀನಿ ಇಲ್ಲೇ. ಹೆಂಗ ಅನ್ನದೇ ಆಯ್ತು ಕತೆ, ಹೆಂಗ ಅನ್ನದೇ ಆಯ್ತು ಕತೆ. ನೀನ್ ಬಂದಾಗ ನಾವು ನಿಮ್ಗೆ ಇಕ್ತೀವಿಲ್ಲ ಅಲ್ಲಿ ಹೇಳ್ತೀವಂತೆ. ಬೋರಿಂಗಲ್ಲಿ ಒಂಚೂರು ನೀರು ಬಿಡ್ಬೇಕಂದ್ರೆ ಒಂದು 10 ನಿಮಿಷ ಒತ್ತಬೇಕು. ಹಂಗೆ ಆಮೇಲೆ ಪುನಃ ಒತ್ತನೆ ನಿಲ್ಲಿಸ್ಬಿಟ್ರೆ ಪುನಃ ಹೊಂಟಾಗವೆ ಒತ್ತಿ ಹಂಗೆ ನೀರೇ ಬರ್ತೇವೆ ಕನಕ. ಒತ್ತಿ ಒತ್ತಿ ಸಾಕಾಯ್ತು, ಕೈಯೇನು ಹೊತ್ಕೊಂಡಂಗೆ ಅದೇ ಅಮ್ಮ ಬೇರೆ ಬಿಡ್ತಿದ್ದ. ಅವಡಿ ನಿಲ್ಲಿಸಿ ಹೊತ್ತು ಸುಮ್ಮನಿರು ಸೊಸೆ ಒಳಗಡೆ ಅದು ಒತ್ತು ಬಿಗ್ ಬಿಗ್ ಒತ್ತು ಬಿಗ್ ಬಿಗ್ ತುಂಬಲ್ಲಿ ಒತ್ಕೊಂಡು ಹೋಗತ್ತ. ಬಾಮಲ ನೀನು ಚೂರು ಕೈಯಾಡ್ಸು. ಅದಕ್ಕಿಲ್ಲ ಕಣ್ಣಪ್ಪ ಒತ್ತಕ್ಕೆ ನಾನು ಇಲ್ಲವೇ ಅಂತ ಕತ್ತಿಂಗ್ ಅತ್ತೆ ಅವ ಅವ್ರ ಮಗಳು ಬಂದು ಇನ್ನೊಂದು ಜೀವ ತೆಗಿತಿದ್ರು. ಭಗವಂತ ನೀರು ಬೇರೆ ಬಿಡಕ್ಕಿಲ್ಲ, ಸುಸ್ತು ಸುಸ್ತಾಯ್ತದೆ. ಓಲೆ ಒತ್ತು ಅದಕ್ಕೆ ಐಕಿಲ್ವಾ ಬನ್ನಿದಾಗೆ ನಾನೇ ಓದ್ತೀನಂತೆ. ಏ ಸ್ವಾಮರಿಗಳು ಶಿವ ಗೋರ ನಾನು ನೊಂದೋದ ಹಿಂಗೆ ಇಟ್ಕೊಂಡು ನಿಂತಿದೆಯಲ್ಲ ಪಟ್ಪಟ ಹೋದು ಪಟ್ಟ ನೀರು ಬಿಡಿ ಶಿವತ್ತದ ಹೋಗಂಡ ನಾನೇ ಓದ್ತೀನಿ ಬೋದು, ನಾನೇ ಓದ್ತೀನಿ ಕತ್ತೆ ಅತ್ತೆ ದಬಾಕಾಯ್ತು. ಈಗ ಇವಳು ದಬಾಕ್ತಾಳೆ. ಏನ್ ಸ್ವಾಮರಿ ಬಗ್ಗೆ ಕಲ್ಸಿದಿರೋ. ಅಯ್ಯೋ ಈ ಬೋರನ್ನಂತೂ ನೀರು ಬಿಡಲ್ಲ, ಅತ್ತೆ ಒತ್ತು ಒತ್ತು ಹಿಂಸೆ ಕೊಡ್ಬೇಕನಪ್ಪ. ಅಯ್ಯೋ ಆ ಕಾಲದಲ್ಲಿ ನಿಜವಾಗ್ಲೂ ಅವರು ಗಟ್ಟಿಯ ಜನಗಳು. ಈಗ ನಮ್ಮ ಕೈಲಿ ಏನೂ ಆಯ್ಕಿಲ್ಲ, ಸುಸ್ತು ಸಂಕಟ ಬಂದಂಗೆ ಆಗ್ಬಿಡ್ತು. ಆಗ್ನವರು ಮನೆ ಒಕ್ತಾಂಕೆಲ್ಲವ ನೀರನ್ನು ತಂದು ಮಾಡ್ಕೊಂಡು ಮುಟ್ಕೊಂಡು ಹೊಲ ತಕ್ಕೋಗಿ ಮನೆ ತಕ್ಕೋಗಿ ಮಕ್ಳು ಬಾಣ್ತನ ಮಾಡಿ ಎಷ್ಟು ಚೆನ್ನಾಗಿರೋರಲ್ವ ಎಲ್ಲವ. ಈಗ ನೋಡಿ ಎಷ್ಟು ನೀರು ಹೊತ್ಕೊಂಡು ನಾವು ಹೋಗಕ್ಕಾಗಲ್ವಲ್ಲ. ಏನು ಸತ್ತಿಲ್ಲ ಕಣ್ರಪ್ಪ. ಹಿಂದೇನಂದ್ರಪ್ಪ ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಸಪೋರ್ಟ್ ಮಾಡ್ರಪ್ಪ.